ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM, PMC, ಪಿರಮಿಡ್ ವರ್ಲ್ಡ್ ಫೌಂಡೇಶನ್, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಪಿರಮಿಡ್ ಮೆಡಿಟೇಟರ್ಸ್ಗೆ ನಮಸ್ಕಾರ. ಇವತ್ತು ಭಾಳ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ನಮ್ಮೆಲ್ಲರಿಗೆ ಗೊತ್ತು, ನಮ್ಮ ಬಾಯಿಯಿಂದ ಯಾವಾಗಲೂ ನೆಗೆಟಿವಿಟಿ ಅನ್ನೋದು ಬರಬಾರದು. ಅದರ ಹಿಂದೆ ಇರೋ ಸೈನ್ಸು ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡೋಣ. ಹೇಳ್ತಾರೆ, ಕಂಪ್ಲೇಂಟ್ಸ್ ಮಾಡಬಾರ್ದು, ಜಡ್ಜ್ಮೆಂಟ್ಸ್ ಮಾಡಬಾರ್ದು, ಅದು ನಮಗೆ ಗೊತ್ತು. ಆದರೆ ಇನ್ನೊಂದು ವೆರಿ ಡೇಂಜರಸ್ ಥಿಂಗ್ ಏನು ಅಂದರೆ, ನಮ್ಮ ಬಗ್ಗೆ ನಾವೇ ನೆಗೆಟಿವ್ ಆಗಿ ಮಾತಾಡೋದು, ಲೋ ಆಗಿ ಮಾತಾಡಬಾರ್ದು. ನಮ್ಮ ಒಳಗೆ ಈ ಶರೀರ, ಪ್ರತಿಯೊಬ್ಬರ ಶರೀರ ಒಳಗೆ ಕೋಟಾನುಕೋಟಿ ಅಣುಗಳು, ಸೆಲ್ಸ್, ಬ್ಯಾಕ್ಟೀರಿಯಾ ಪ್ರತಿಯೊಬ್ಬರು ಒಳಗೇನೂ ಇದೆ. ಪ್ರತಿಯೊಬ್ಬರೂ ದೇವರು ಅಂತಾರೆ. ನಾವು ನೋಡೋ ಪ್ರತಿಯೊಬ್ಬರು ದೇವರು. ಯಾಕೆ ಅಂದರೆ ಪ್ರತಿಯೊಬ್ಬರು ಒಳಗೇನೂ ಕೋಟಾನುಕೋಟಿ ಜೀವಿಗಳಿದೆ. ಎವ್ರಿಬಡಿ ಇಸ್ ಅ ವಾಕಿಂಗ್ ಯೂನಿವರ್ಸ್. ಇಡೀ ಸೃಷ್ಟಿಯೇ ಇದೆ ನಮ್ಮ ಒಳಗೆ. ಒಂದು ಸರಿ ಇಲ್ಲದ ಭಾವನೆ, ಆಲೋಚನೆ ನಮ್ಮ ಇಡೀ ಒಳಗಿರೋದು ಈ ಪ್ರಪಂಚಗಳನ್ನು ಡಿಸ್ಟರ್ಬ್ ಮಾಡಿಬಿಡುತ್ತೆ. ಮಾರ್ಷಲ್ ಆರ್ಟ್ಸಲ್ಲಿ ತುಂಬ ಫೇಮಸ್ ಆಗಿರೋರು ಬ್ರೂಸ್ ಲೀ ಒಂದು ಹೇಳಿದ್ರು, ನಿಮ್ಮ ಬಗ್ಗೆ ನೀವೇ ಈವನ್ ಒಂದು ಜೋಕ್ ಆಗಿ, ಕಾಮಿಡಿ ಆಗಿ ನಿಮ್ಮ ಬಗ್ಗೆ ನೀವು ಒಂದು ನೆಗೆಟಿವ್ನು ಮಾತಾಡಬಾರ್ದು. ಯಾಕೆ ಅಂದರೆ ನಿಮ್ಮ ಶರೀರಕ್ಕೆ ಗೊತ್ತಾಗಲ್ಲ ಅದು ನಿಜಾನ ಸುಳ್ಳ ಅಂತ. ಕ್ಯಾಶುವಲ್ ಆಗಿ ಹೇಳ್ತಾರೊಬ್ರು, ಏನಂದರೆ ನನ್ನ ಹತ್ರ ಆಗಲ್ಲ ಸರ್, ನನಗೆ ಅಷ್ಟು ಕೆಪಾಸಿಟಿ ಇಲ್ಲ. ಆ ಮಾಸ್ಟರ್ ಅಂದರೆ ಅವ್ರು ಗ್ರೇಟು, ನಮ್ಮಂತ ಅವ್ರಿಗೆ ಅದು ಆಗಲ್ಲ. ಅಯ್ಯಪ್ಪ ಸರ್ ಅಂದರೆ ಗ್ರೇಟು, ನಮಗೆ ಅಷ್ಟು ಶಕ್ತಿ ಇಲ್ಲ. ಅವರಂದರೆ ಮಾಡ್ತಾರೆ ಸರ್, ನಮಗೆ ಅಷ್ಟು ಸಪೋರ್ಟ್ ಸಿಗಲ್ಲ. ನನ್ನ ಒಳಗೆ ಇನ್ನೂ ಜಾಸ್ತಿ ನೆಗೆಟಿವಿಟಿ ಇದೆ, ಬ್ಲಾಕ್ ಇದೆ, ನನ್ನ ಮೈಂಡು ಸರಿ ಇಲ್ಲ, ಏನು ಅಂತ ನಾವು ಮಾತಾಡ್ತಾನೆ ಇರ್ತೀವಿ. ಅಬ್ಸರ್ವ್ ಮಾಡಬೇಕು. ವಿತೌಟ್ ಕಾನ್ಷಿಯಸ್ನೆಸ್ ನಮ್ಮ ಬಾಯಿಂದ ಒಂದು ವಿಷಯ ಬಂದಿದ್ದರೆ ಇಡೀ ನಮ್ಮ ಒಳಗೆ ಇರೋದು ಆ ಕೋಟಾನುಕೋಟಿ ಸೆಲ್ಸ್ಗೆ ಅದು ನಿಜ ಅಂತ ಅಂದ್ಕೊಂಡಿರ್ತದೆ. ನನಗೆ ಕ್ಲಾರಿಟಿ ಇಲ್ಲ ಅಂತ ನೀವು ಹೇಳಿದರೆ ಒಳಗೆ ಕೋಟಾನುಕೋಟಿ ಅಣುಕಳಿಗೂ ಕ್ಲಾರಿಟಿ ಇರಲ್ಲ. ಎಲ್ಲರಿಗೆ ಸಂಕಲ್ಪ ಇದೆ, ಎಲ್ಲರಿಗೂ ಎಷ್ಟೋ ವಿಷಯ ಬೇಕು ಅಂತ ಇದೆ. ಹಾರ್ಟ್ ಪವರ್ ಅಂತಾರೆ, ಅಫರ್ಮೇಷನ್ ಅಂತಾರೆ. ಬಟ್ ನಿಮಗೆ ಏನೇ ಬೇಕಂದ್ರೂ ನಿಮ್ಮ ಒಳಗೆ ದೊಡ್ಡ ಪ್ರಪಂಚಗಳೇ ಇದೆ. ನಿಮಗೆ ಏನು ಬೇಕೋ ಅದು ನಿಮಗೆ ಮಾಡಿಕೊಡೋಕ್ಕೆ. ಆದರೆ ನೀವು ಅದಕ್ಕೆ ಕರೆಕ್ಟಾಗಿ ಕಮಾಂಡ್ ಕೊಡ್ತಾ ಇಲ್ಲ, ಸರಿಯಾದ ದಾರಿ ತೋರಿಸ್ತಾ ಇಲ್ಲ. ನನಗೆ ಪ್ರಮೋಷನ್ ಬೇಕು, ಆದರೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಆಗುತ್ತಾ. ಯಾವಾಗ ನೀವು ಆ ಥರ ಮಾತಾಡಿದ್ರು ಒಳಗೆ ಆ ಫೋರ್ಸ್ ಇರಲ್ಲ. ಇಮ್ಯಾಜಿನ್, ಒಂದು ದೊಡ್ಡ ಮಿಲಿಟ್ರಿ ಇದೆ, ಮಿಲಿಟ್ರಿಗೆ ನೀನು ಹೆಡ್ ಕಮಾಂಡ್. ನೀವು ಎಸ್ ಅಂದರೆ ಅವ್ರು ಎಲ್ಲರೂ ಎಸ್ ಅಂತಾರು, ನೀವು ನೋ ಅಂದರೆ ಎಲ್ಲರೂ ಸ್ಟಾಪ್ ಆಗ್ತಾರು. ಯುದ್ಧಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಹೋಗ್ತಾರೆ. ಯುದ್ಧನ ಮಾಡ್ತೀವಿ, ನೋಡಬೇಕು, ಅದು ಇದು ಅಂದರೆ ಯಾರು ಏನು ಮಾಡಲ್ಲ. ನೀವು ಒಂದು ಕಮಾಂಡ್ ಕೊಟ್ಟಿದ್ರೆ ನಮ್ಮ ಒಳಗೆ ಇರೋ ಆ ಕೋಟಾನುಕೋಟಿ ಅಣುಗಳು ನಿಮಗೆ ಸಹಾಯ ಮಾಡುತ್ತದೆ. ನಮಗೆ ಲೈಫಲ್ಲಿ ಒಂದು ಗೋಲ್ ಇದೆ ಅಂದರೆ ಒಳಗಿರೋದು ಇಡೀ ಪ್ರಪಂಚ ಅಷ್ಟು ಕೋಟಿ ಅಣುಕಳಕ್ಕೇ ಅದೇ ಲೈಫ್ ಗೋಲ್ ಆಗುತ್ತದೆ. ಈ ಒಂದು ವಿಷಯ ನಿಮಗೆ ಅರ್ಥ ಆಗಬೇಕು. ಪ್ರತಿಯೊಬ್ಬರು ಒಳಗೇನು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಎಷ್ಟೋ ಅಣುಕಲ್ಲು ಡೆಡ್ ಆಗಿದೆ, ಇನ್ಯಾಕ್ಟಿವ್ ಆಗಿದೆ. ಯಾವಾಗ ನಾವು ಧ್ಯಾನ ಮಾಡ್ತಾ ಇದ್ದೀವೋ ಪ್ರತಿಯೊಂದು ಅಣುಕ್ಕೆ ಆ ಶಕ್ತಿ ಅನ್ನೋದು, ವಿಶ್ವಶಕ್ತಿ ಅನ್ನೋದು ಸಿಗುತ್ತೆ. ಆದರೆ ಪರ್ಪಸ್ ಇಲ್ಲ ಅಂದರೆ ಅದು ಯಾವ ಡೈರೆಕ್ಷನ್ಗೆ ಹೋಗುತ್ತೆ. ಮೊನ್ನೆ ನಾನು ಒಂದು ಮಾತು ಹೇಳಿದ್ದೀನಿ, ಇನ್ನು 4 ವಾರಗಳು ಬರೀ ನನ್ನೊಳಗೆ ಒಂದೇ ಒಂದು ವಿಷಯ, ಜನವರಿ 7 ಮೈಸೂರು ಯಜ್ಞ ಅಷ್ಟೇ, ಬೇರೆ ಏನೂ ಇಲ್ಲ. ಯಾರ ಬಗ್ಗೆ ಏನು ನನ್ನ ತಲೆಯಲ್ಲಿ ಇಲ್ಲ, ಒಂದೇ ಕುರಿ, ಮೈಸೂರು ಯಜ್ಞ ಅಷ್ಟೇ. ಇವಾಗ ಏನಾಗುತ್ತದೆ, ನನ್ನ ಶರೀರ ಒಳಗೆ ಇರೋದು ಕೋಟಾನುಕೋಟಿ ಅಣುಕಳಕ್ಕೆ ಒಂದೇ ಗೋಲು. ಪ್ರತಿ ಕ್ಷಣನೂ ಆ ಮೈಸೂರು ಯಜ್ಞಕ್ಕೋಸ್ಕರನೇ ಆ ಥಾಟ್ ಪವರ್ ಆಗಲಿ, ಸೋಲ್ ಪವರ್ ಆಗಲಿ, ನನ್ನ ಅಣುಕಳಿಂದ ಪ್ರತಿಯೊಂದು ಜೀವ ಶಕ್ತಿ ಆಗಲಿ ಬರೀ ಒಂದು ಈವೆಂಟ್ಗೆ ಮಾತ್ರ, ಲೋಕ ಕಲ್ಯಾಣಕ್ಕೆ ಮಾತ್ರ ಫೋಕಸ್ ಇದೆ. ಯಾಕೆ ಇದು ಸಕ್ಸಸ್ ಆಗಲ್ಲ? ಆ ಥರ ಒಂದು ಪ್ರೋಗ್ರಾಮ್ ಇಟ್ಕೊಂಡು, ಒಂದು ಗೋಲ್ ಇಟ್ಕೊಂಡು, ನೋಡ್ಬೇಕು ಸರ್, ಮಾಡಬೇಕಂತ ಅನಿಸ್ತಾ ಇದೆ, ನೋಡಬೇಕು, ಸಪೋರ್ಟ್ ಬರಬೇಕು, ಆಗುತ್ತೋ ಆಗಲ್ವಾ ಗೊತ್ತಿಲ್ಲ,
ಹಣ ಬರಬೇಕು, ಅನ್ನದಾನ ನೋಡು. ಯಾವಾಗಲೂ ನೀವು ಡೈಲಮಲ್ಲೇ ಮಾತಾಡ್ತಾ ನೆಗೆಟಿವ್ ಆಗಿವೇ ಮಾತಾಡ್ತಾರೆ, ನಿಮ್ಮ ಒಳಗೆಯಿಂದ ನಿಮಗೇ ಸಪೋರ್ಟ್ ಬರಲ್ಲ. ಮತ್ತು ಸ್ವಲ್ಪ ಪಾಸಿಟಿವ್ ಎನರ್ಜಿನೂ ಕೊಟ್ಟು ನೆಗೆಟಿವ್ ಎನರ್ಜಿನೂ ಕೊಟ್ಟು ಕನ್ಫ್ಯೂಷನು ಕೊಟ್ಟಿದ್ರೆ ರಿಸಲ್ಟ್ ಏನು ಬರುತ್ತೆ? ಹಂಗಾಗಿ ಒಂದು ಗುರಿ ನಾವು ಇಟ್ಕೊಂಡಿದ್ರೆ ಸಮ್ಟೈಮ್ಸ್ ಅಲ್ಲಿ ಯಾವುದೇ ಹೋಪ್ ಇರಲ್ಲ, 1% ಚಾನ್ಸ್ ಇರಲ್ಲ. ಆದ್ರೂ ಆಗುತ್ತೆ ಅಂತ ದೃಢ ಸಂಕಲ್ಪ ಇರಬೇಕು. ಬಾಯಿಂದ ಒಂಚೂರು ನೆಗೆಟಿವ್ನು ಬರಬಾರದು. ಆವಾಗ ಅದು ಸಕ್ಸಸ್ ನಿಮಗೆ ಸಿಗುತ್ತೆ. ಕ್ರಿಕೆಟಲ್ಲಿ ನಾವು ನೋಡ್ತಾ ಇರ್ತೀವಿ, ಜನರಲ್ ಆಗಿ ಸಕ್ಸಸ್ ಪರ್ಸೆಂಟೇಜ್ 4 ಅಂತಾನೇ ಇರುತ್ತೆ ಒಂದು ಕಂಟ್ರಿಗೆ. ಏನು ಮಾಡ್ತಾರೋ ಲಾಸ್ಟ್ ಓವರಲ್ಲಿ ವಿನ್ನರ್. ಯಾಕೆಂದರೆ ಆ ಮೈಂಡಲ್ಲಿ ಆ ಕ್ಲಾರಿಟಿ, ಆ ಒಂದು ಥಾಟ್ ಪವರ್ ಕ್ಲಾರಿಟಿ ಯಾವಾಗಿರುತ್ತದೋ ಸಕ್ಸಸ್ ನಿಮಗೇ ಬರುತ್ತೆ. ನಾವು ಹೊರಗೆ ಎಲ್ಲ ಟ್ರೈ ಇರ್ತೀವಿ, ಆದರೆ ನಮ್ಮ ಒಳಗಿಂದ ಎನರ್ಜಿನೂ ಅದಕ್ಕೆ ಆ್ಯಡ್ ಆಗಬೇಕು. ಇದು ಗ್ರೇಟ್ ಸೀಕ್ರೆಟ್. ನಮ್ಮೊಳಗೆ ಇರೋದು ಆರ್ಮಿ ನಮಗೋಸ್ಕರ ಕೆಲಸ ಮಾಡಬೇಕು. ನಮ್ಮ ಬಾಯಿಂದ ಒಂದು ನೆಗೆಟಿವ್ ಬರಬಾರ್ದು, ಆಗುತ್ತಾ ಆಗಲ್ವ ಅನ್ನೋ ಡೌಟ್ ಇರಬಾರ್ದು. ಯಾರ ಹತ್ರನೂ ಯಾರೇ ಮಾತಾಡಿದ್ರೂ ಇಲ್ಲ ಆಗುತ್ತೆ, ಖಂಡಿತವಾಗಿ ಆಗುತ್ತದೆ, 100% ಆಗುತ್ತೆ ಅಂತ ನೀವು ಆವಾಗ ಹೇಳ್ತಾ ಇರ್ತೀರೋ, ನಿಮ್ಮೊಳಗಿಂದ ಆ ಶಕ್ತಿನೇ ಮುಂದಕ್ಕೆ ನಿಮ್ಮನ್ನು ತಗೊಂಡು ಹೋಗುತ್ತೆ. ನೆನಪಿಟ್ಕೊಳ್ಳಿ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ. ಒಂದು ದಿವಸ ಆಗಲಿ, ಒಂದು ವಾರ ಆಗಲಿ, 40 ದಿವಸ ಆಗಲಿ, 1 ವರ್ಷ ಆಗಲಿ, 10 ವರ್ಷ ಆಗಲಿ, ನಮ್ಮ ಬಾಯಿಯಿಂದ ಏನು ಬರ್ತಾ ಇದೆ ಅಂತ. ಅಕಸ್ಮಾತ್ ಏನಾದರೂ ನೆಗೆಟಿವ್ ಬಂದಿದ್ದರೆ, ಅಯ್ಯೋ ಈ ಥರ ಬರ್ತಾ ಇದೆ, ಗಿಲ್ಟ್ ಫೀಲಿಂಗ್ ಬೇಡ, ನೆಕ್ಸ್ಟ್ ಟೈಮ್ ನಾನು ಮತ್ತೆ ರಿಪೀಟ್ ಮಾಡಲ್ಲ, ಅಷ್ಟೇ, ಕತೆ ಮುಗ್ದೋಯ್ತು. ನೆಕ್ಸ್ಟ್ ಇಮಿಡಿಯೇಟಾಗಿ ನಾವು ನೆಕ್ಸ್ಟ್ ಮೂವ್ ಆಗಬೇಕು, ಅಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ಥ್ಯಾಂಕ್ ಯು ವೆರಿ ಮಚ್ ಮೀಡಿಯಾ ಮಾಸ್ಟರ್ಸ್.